ಎಲ್ಲರಿಗೂ ನಮಸ್ಕಾರ. ಶಹರಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ನೀವು ನೋಡಿದ ತಕ್ಷಣ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಅಂದ್ಕೊಂಡ್ಬಿಡ್ತೀವಿ. ಬಟ್ ಇದು ನಾನು ಡ್ರೈ ಫ್ರೂಟ್ಸ್ ಲಡ್ಡು ಅಲ್ಲ, ನಾನು ತೋರಿಸ್ತಾ ಇರೋದು ಇವತ್ತು ಹಲಸಿನ ಹಣ್ಣಿನ ಬೀಜದಿಂದ ಮಾಡಿರುವಂಥ ಒಂದು ಲಡ್ಡು. ಇದರಲ್ಲಿ ಅತಿ ಹೆಚ್ಚಾದಂತಹ ಪ್ರೋಟೀನ್ ಅಂಶನ ಹೊಂದಿರುತ್ತೆ. ಇದನ್ನು ಮಕ್ಕಳಿಗಾಗಲಿ ಅಥವಾ ಶುಗರ್ ಇರೋರಿಗಾಗಲಿ ಆರಾಮ್ಸೆ ಕೊಡ್ಬೋದು. ಇದನ್ನು ನಾವು 10 to 15 days ಶೇಖರಣೆಯನ್ನು ಮಾಡ್ಕೊಬೋದು. ನೋಡಿ, ಒಂದು ಪ್ಯಾನ್ ತೊಗೊಳ್ಳೋಣ. ಪ್ಯಾನ್ ಬಿಸಿಯಾದ ನಂತರ 10 ರಿಂದ 12 ಜಾಕ್ ಫ್ರೂಟ್ಸ್ ಅಂದರೆ ಹಲಸಿನ ಹಣ್ಣಿನ ಬೀಜನ ತೊಗೊಂಡು ಅದನ್ನು ಚೆನ್ನಾಗಿ 15 to 20 minutes ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಯಾಕೆಂದರೆ ಜಾಕ್ ಫ್ರೂಟ್ ಸೀಡ್ಸ್ ಒಳಗಡೆ ದಪ್ಪ ಇರೋದ್ರಿಂದ ಒಳಗಡೆ ಬೆಂದಿರಲ್ಲ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಒಂದು ಲೋ ಫ್ಲೇಮಲ್ಲಿ 15 minutes ನಾವು ಈ ರೀತಿ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ. ಅದು ಬೆಂದಿದೆಯೋ ಇಲ್ವೋ ಅಂತ ಜಸ್ಟ್ ಒಂದು ಸೀಡ್ಸ್ನ ತೊಗೊಂಡು ಈ ರೀತಿ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಅದು ಬೆಂದಿದೆ ಅಂತ. ಸೊ ಏನು ಮಾಡೋಣ ಅಂದರೆ, ಈಗೆಲ್ಲ ಜಾಕ್ ಫ್ರೂಟ್ಸ್ ಸೀಡ್ಸ್ನ ನಾವು ಅದರ ಮೇಲಿರುವಂಥ ಸಿಪ್ಪೆನೆಲ್ಲ ತಗೊಳ್ಳೋಣ. ನೋಡಿ, ಬೆಂದಿದೆ. ಈಗ ಒಂದು ಜಾರ್ ತೊಗೊಂಡು ಜಾಕ್ ಫ್ರೂಟ್ ಸೀಡ್ಸ್ ಎಲ್ಲನೂ ಹಾಕ್ಕೊಳ್ಳೋಣ. 1 ಕಪ್ ಕೊಬ್ಬರಿ ತುರಿ, 2 ಏಲಕ್ಕಿ, 1 ಕಪ್ ಬೆಲ್ಲದ ಪುಡಿ, ಅರ್ಧ ಕಪ್ ಶೇಂಗಾ ಬೀಜ ಇಲ್ಲಿ ಹುರಿದು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಯಾವುದೇ ರೀತಿಯಂತಹ ನಾವು ತುಪ್ಪನಾದರೂ ಕೂಡ ನಾವು ಯೂಸ್ ಮಾಡಲ್ಲ. ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋಣ. ಅದನ್ನು ಉಂಡೆ ಕಟ್ಟಿದ್ರೆ ಹಾಗೆ ಕಟ್ಟೋ ಥರ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ. ತುಂಬ ತರಿ ಮಾಡ್ಕೊಬಿಡಿ, ಸ್ವಲ್ಪ ಸಣ್ಣಕ್ಕೇ ಪುಡಿ ಮಾಡ್ಕೊಳ್ಳಿ. ನೋಡಿ, ಈಗ ಒಂದು ಬೌಲಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಒಂದು ಬೌಲಿಗೆ ಹಾಕ್ಕೊಂಡು ಈ ರೀತಿ ಸ್ಮಾಲ್ ನಾವು ಹೇಗೆ ಲಡ್ಡು ಮಾಡ್ತೀವಿ ಅದೇ ರೀತಿ ಶೇಪ್ನ ಕೊಟ್ಟರೆ, ನೋಡಿ ಈ ರೀತಿ ಶೇಪ್ ಕೊಟ್ಟಾಗ ರೆಡಿ ಆಗುತ್ತೆ. ಅಂದರೆ ಜಾಕ್ ಫ್ರೂಟ್ಸ್ ಹಲಸಿನ ಹಣ್ಣಿನ